ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ನಿಜವಾಗಿಯೂ ಇವತ್ತು ಹೆಮ್ಮೆ ಪಡುವಂಥ ವಿಷಯ ಏನಪ್ಪ ಅಂದರೆ ನಿಮ್ಗೆ ಗೊತ್ತದೆ, ಕ್ರಿಕೆಟ್ನಲ್ಲೇ ಅದು ಭಾರತದ ಪ್ರಬಲ ಸ್ಪರ್ಧಿ ಪಾಕಿಸ್ತಾನನ್ನು ದುಬೈನಲ್ಲಿ ಸೋಲಿಸಿದ್ದು, ಅದು ಚಾಂಪಿಯನ್ಶಿಪ್ ಟ್ರೋಫಿಯಲ್ಲಿ ಒಂದು ದಿನದ ಆಟದಲ್ಲೇ. ಯಾಕಂದರೆ ಅದು ಹಿಂದಿನ ಒಂದು ಚಾಂಪಿಯನ್ಶಿಪ್ ನಮ್ಮ ಪಾಕಿಸ್ತಾನ ಇದ್ದಂಥದ್ದು, ಅದನ್ನು ಇವತ್ತು ಸೋಲಿಸಿದ್ರು. ಅಂದರೆ ಅದರದ್ದೊಂದು ಸೇಡ್ ಅಂತ ನಾವು ಅನ್ಕೋಬಾರ್ದು. ಅದನ್ನು ಕ್ರಿಕೆಟ್ನಲ್ಲೇ ಅಂಥ ಭಾಷೆಗಿಂತಲೂ ಮುಖ್ಯವಾಗಿ ನಮ್ಮಲ್ಲೂ ಕ್ರಿಕೆಟ್ ಅದ, ನಾವು ಗೆಲ್ಲಬಲ್ಲೆವು ಅನ್ನುವಂಥ ಸಂದೇಶವನ್ನು ನೀಡಿದ್ದು. ಜೊತೆಗೆ ಮತ್ತು ಮರಳಿ ಹಳೆಯ ಗತವೈಭವಕ್ಕೆ ಬಂದಿದ್ದು. ಅದಕ್ಕಿಂತ ಹೆಚ್ಚಿಗೆ ನಮ್ಮ ವಿರಾಟ್ ಕೊಹ್ಲಿ ಅವರು 51ನೇ ಸೆಂಚುರಿಯನ್ನು ಹೊಡೆದು ನಿಜವಾಗಿ ನೆನಪಿಸ್ಬೇಕಾದ್ದು. ಭಾಳಷ್ಟು ಸೋಲ್ತಾ ಬಂದಿದೆ ಇತ್ತೀಚಿನ ದಿನದಲ್ಲೇ. 2023 ನಂತರ ಅವರು ಶತಕನ ಕಂಡಿರಲಿಲ್ಲ. ಫಾಸ್ಟ್ ಅವರು ತಮ್ಮ ಹಳೆಯ ದಿನಗಳನ್ನು ಮರೆತಿದ್ರೇನೋ ಅನ್ನುವಂಗೆ ಆಗಿ ಹೋಗಿಬಿಟ್ಟಿತ್ತು. ಬಟ್ ಇವತ್ತು ಕೇವಲ ಶತಕ ಅಷ್ಟೇ ಅಲ್ಲ, ಗೆಲುವು ಭಾಳ ಮಹತ್ವದ್ದೆಲ್ಲ. ಆ ಗೆಲುವು ಸಾಧಿಸಿತ್ತು, ಅದು ಪಾಕಿಸ್ತಾನವನ್ನು ದುಬೈನಲ್ಲಿ ಸೋಲಿಸಿತ್ತು. ಹೀಗಾಗಿ ಪಾಕಿಸ್ತಾನ ಒಂದರಿಂದ ಈ ಟೂರ್ನಿಂದ ಔಟ್ ಆಯ್ತೇನೋ ಅಥವಾ ಔಟ್ ಆಯಿತು ಅಂತ ಮಾತು ಕೇಳಿಬರ್ತಾ ಇದ್ದಾವೆ. ಅದು ಔಟ್ ಆಯಿತು, ಇನ್ನಾಯಿತು, ಅದು ಸೆಕೆಂಡರಿ. ಬಟ್ ಸೆಮಿಫೈನಲ್ಗೆ ನಮ್ಮ ಭಾರತೀಯ ಎಂಟ್ರಿ ಆಯಿತು ಅನ್ನುವಂಥದ್ದು, ಎಲ್ಲರಿಗಿಂತ ಮೊದಲು ಎಂಟ್ರಿ ಆಯಿತು ಅನ್ನುವಂಥದ್ದು ಒಂದು ಸಮಾಧಾನ ಪಡ್ಕೊಳ್ಳೋ ವಿಷಯ. ಆದರೂ ಈ ಗೆಲುವಿನ ಹಿಂದೆ ಶ್ರಮ ಆದ ವಿರಾಟ್ ಕೊಹ್ಲಿ ಅವ್ರದ್ದು, ಜೊತೆಗೆ ಇವತ್ತಿನ ಹೊಸ ಪೀಳಿಗೆ. ಯಾಕಂದರೆ ಶುಭ್ಮನ್ ಗಿಲ್ ಆಗಿರ್ಬೋದು, ಶ್ರೇಯಸ್ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಹೊಸ ಆಟಗಾರರೆಲ್ಲರೂ ಇವರೆಲ್ಲ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡೋದಷ್ಟೇ ಅಲ್ಲ, ಈ ತಮ್ಮ ಆಟವನ್ನು ಪ್ರಬುದ್ಧತೆ ಕಡೆ ಒಯ್ತಾ ಇರೋದು. ಜೊತೆಗೆ ಈಗ ಇನ್ನೊಂದು ಮಾತು ನಾವು ಇಲ್ಲಿ ಗಮನಿಸ್ಬೇಕಾಯ್ತು. ಏನಪ್ಪ ಅಂದ್ರೆ, ನಮ್ಮಲ್ಲಿ ಯಾವಾಗಲೂ ಭಾರತೀಯರಲ್ಲೇ ಪಾಕಿಸ್ತಾನದ ಎದುರು ಆಡೋದಪ್ಪ ಅಂತಂದ್ರೆ ಒಂದು ಮೊದಲ ನಾವು ಸೋಲ್ತೀವೇನೋ ಅನ್ನುವಂಥ ಒಂದು ವಾತಾವರಣ ಒಂದು ಕಾಲಕ್ಕೆ ಇತ್ತು. ನಾವು ಸೋಲ್ತಾನ ಮಾನಸಿಕ ಸೋಲ್ತಾ ಆಡ್ತಾಯಿದ್ವಿ ಏನೋ ಅಂತೇಳಿ. ಬಟ್ ಈಗ ಇತ್ತೀಚಿನ ದಿನದಲ್ಲೇ ಆ ಭಾವನೆ ಕಡಿಮೆ ಆಗಿದೆ ಅಂತ ಅನಿಸ್ತದೆ. ಯಾಕೆ ನಮ್ಮಲ್ಲಿ ಬಾಲರ್ಗಳೇ ಚೆನ್ನಾಗಿದ್ದಾರೆ. ಆದರೆ ಇನ್ನೂ ಕೆಲವೊಂದಿಷ್ಟು ಬಾಲರ್ಗಳು ಬರಲಿಲ್ಲ. ಬುಮ್ರಾ ಇರಲಿಲ್ಲ ಇದ್ರಲ್ಲ, ಅವರಿದ್ದರೆ ಇನ್ನೂ ಸ್ವಲ್ಪ ಕಡಿಮೆ ಮತ್ತೆ ಔಟ್ ಆಗ್ತಿತ್ತು ಏನೋ. ಪಾಕಿಸ್ತಾನ 241 ಕಡಿಮೆ ಆಗ್ತಿತ್ತು ಏನೋ. ಇರಲಿ, ಈಗಿದ್ದಂಥ ಹುಡುಗರು ಸಹಿತ ಭಾಳ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ. ಅದರಲ್ಲೂ ಕುಲ್ದೀಪ್ ಯಾದವ್ ಅವರು ಆಗಿರ್ಬೋದು, ಒಂದು ಸ್ವಲ್ಪ ನಮ್ಮ ಬೌಲರ್ ಇದ್ದಂಥ ಶಮಿ ಒಂದು ತುಟ್ಟಿ ಆದರೂ ಸಹಿತ ಅವರು ವಿಕೆಟ್ ತೆಗೆದುಕೊಂಡಿದ್ದಾರೆ. ಹೀಗಾಗಿ 241ಕ್ಕೆ ಅವ್ರನ್ನ ಸೀಮಿತಗೊಳಿಸಿದ್ರು ಇಲ್ಲಿ ಗೆಲುವಿಗೆ ಭಾಳ ದೊಡ್ಡ ಕಾರಣ ಅನ್ನೋದು ಅಷ್ಟು ಸತ್ಯದ. ಯಾಕಂದರೆ ಬೌಲರ್ಗಳ ಎಷ್ಟು ಸೀಮಿತವಾಗಿ, ಯಾಕಂದರೆ ಫೀಲ್ಡಿಂಗ್ ಅವ್ರು ಕೊಟ್ಟರು, ಇವ್ರು ತೊಗೊಂಡ್ರು. ಈ ಟಾಸ್ ಸೋತ ಆ ಫೀಲ್ಡಿಂಗ್ ತೊಗೊಂಡ ಕಡಿಮೆ ಮೊತ್ತಕ್ಕೆ ಅವ್ರನ್ನ ಹಿಡಿದಿಡೋದು. ಏನಾದರೂ 300 ದಾಟಿ ಏನಾದರೂ ಮಾಡಿದ್ದು ಇನ್ನೂ ಡಿಫಿಕಲ್ಟ್ ಆಗ್ತಿತ್ತು, ಕಷ್ಟ ಆಗ್ತಿತ್ತು. ಅದು ಆಗದಂಗೆ ಮಾಡಿದ್ದು ಮೊದಲನೇ ಯಶಸ್ಸು ಬೌಲರ್ಗಳು. ಅದರ ನಂತರ ಎರಡನೇ ಯಶಸ್ಸು ಬಂದರೆ ಬ್ಯಾಟಿಂಗ್ ನಿಂತು ಆಡಬೇಕು. ಒಳ್ಳೆಯದಲ್ಲಿ 2020 ಇದ್ದಂಗೆ ಅಲ್ಲ. ಆದರೂ ಇಲ್ಲಿ ಫೋರ್ಸ್ ಇರಲೇಬೇಕು. ಓವರಿಗೆ 5-6 ರನ್ ಬರ್ತಾನೆ ಇರಬೇಕು. ಆ ಮತ್ತು ಬೇರೆ, ಯಾಕಂದರೆ ಇದು ಟೆಸ್ಟ್ ಅಲ್ಲ. ನಮ್ಮ ಗವಾಸ್ಕರ್ ಅವರು 60 ಓವರ್ ಆಡಿ 32 ರನ್ ತೆಗೆದಂಗಲ್ಲ. ಆದ್ರೆ ಇಲ್ಲಿ ಏನದಪ್ಪ ಅಂತಂದರೆ ಇಲ್ಲಿ ಹೊಡಿತಾ ಇರಬೇಕು. ಆದ್ರೆ 2020 ಇರುವಷ್ಟು ಗಡಿಬಿಡಿ ಹೊಡೆತಾ ಓಡಿಸೋದು ಇರೋದಿಲ್ಲ. ಈ ನೆಲೆಯಲ್ಲೇ ಒನ್ ಡೇ ತನ್ನದಂಥ ಒಂದು ಗಾಂಭೀರ್ಯತೆಯನ್ನು ಪಡೆದಲ್ಲ. ಆ ಮತ್ತು ಬೇರೆ ಇಂಥ ಒಂದು ಸಂದರ್ಭದಲ್ಲೇ ಅತ್ಯಂತ 240 ಇವತ್ತು ಭಾಳ ಕಡಿಮೆ ಮೊತ್ತ. ಯಾಕಂದರೆ 2020 200 ದಾಟ್ತಾ ಇದ್ದಾರೆ ಅಂತಂದ್ರಲ್ಲ. 50 ಓವರ್ವರೆಗೆ ಆಡಿ 241 ಅಂದ ತಕ್ಷಣ ಸಹಜವಾಗಿ ಭಾರತಕ್ಕೆ ಒಂದು ಗೆಲುವಿನ ಆಶೆ ಮೂಡಿದ್ದು. ಅಷ್ಟಲ್ಲ, ಶುಭ್ಮನ್ ಗಿಲ್ ಅಂತ ಭಾಳ ಇತ್ತೀಚಿನ ದಿನದಲ್ಲಿ ಒನ್ ಡೇದಲ್ಲಿ ಆಗಿರ್ಬೋದು, ಟೆಸ್ಟಲ್ಲಿ ಆಗಿರ್ಬೋದು, ಭಾಳ ಸುಂದರವಾಗಿ ಆಟ ಆಡ್ತಾ ಇದ್ದಾರೆ. ಮತ್ತು ಓಪನಿಂಗ್ ಒಂದು ರೀತಿ ಏನಪ್ಪ ಅಂದ್ರೆ ಮಾನಸಿಕವಾಗಿ ನಾವು ಗೆಲ್ಲಬಹುದು ಅಂತ. ರೋಹಿತ್ ಶರ್ಮಾ ಇನ್ನೂ ಅಷ್ಟು ಬರಬೇಕಾಗಿದೆ ಮರಳಿ ತನ್ನ ಇದಕ್ಕೆ ಆಟಕ್ಕೆ ಬರ್ತಾರೆ, ಅವರು ಇಲ್ಲಂತಲ್ಲ. ಯಾಕಂದ್ರೆ ಇವತ್ತು ವಿರಾಟ್ ಕೊಹ್ಲಿ ಅವರು ತಮ್ಮ ಫಾರ್ಮನ್ನು ಮರಳಿ ಪಡ್ಕೊಂಡ ಅಷ್ಟೇ ಅಲ್ಲ, 14,000 ರನ್ಗಳನ್ನು ದಾಟಿದೆ ಇವತ್ತು. ಇದೊಂದು ಮೈಲಿಗಲ್ಲನೇ ಇದು. ಯಾಕಂದ್ರೆ ಇವ್ರಿಗಿಂತಲೂ ಮೇಲೆ ನಿಂತವರು ಯಾರಪ್ಪ ಅಂದ್ರೆ ಇಬ್ಬರು. ಒಬ್ಬವರು ನಮ್ಮ ಸಚಿನ್ ತೆಂಡೂಲ್ಕರ್ ಅವರು ಒನ್ ಡೇದೊಳಗೆ 14,000 ದಾಟಿದವರು, 18,246 ರನ್ ಹೊಡೆದಿದ್ದಾರೆ ಅವರು. ಆದರೆ ಅವರು ಆಡಿದ್ದು ಎಷ್ಟಪ್ಪ ಅಂತಂದ್ರೆ ವಿಶೇಷವಾಗಿ ಇಲ್ಲೇ ನಾವು ಗಮನಿಸಬೇಕಾಗಿದ್ದು 350 ಒನ್ ಡೇ ಆಡಿದ್ದಾರೆ ಅವರು. 350 ಒನ್ ಡೇ ಆಡಿ 18,246 ರನ್ಗಳನ್ನು ಓಡಿ ಹಾಕಿದ್ದಾರೆ. ಇನ್ನು ದೂರದ ಆ ಮಾತು ಬೇರೆ ಟೋಟಲ್. ಬಟ್ ಇನ್ನೂ ವಯಸ್ಸದ ನಮ್ಮ ವಿರಾಟ್ ಅವರಿಗೆ. ಯಾಕಪ್ಪ ಅಂದ್ರೆ
ಇವರು ಉಳಿದವ್ರಿಗಿಂತಲೂ ಬೇಗನೆ ಈ 14,000ವನ್ನು ದಾಟಿದ್ದಾರೆ. ಇದೊಂದು ದೊಡ್ಡ ಮೈಲಿಗಲ್ಲಿದೆ. ಇವರು 287 ಮ್ಯಾಚ್ಗಳನ್ನ ಆಡಿ 14,000 ದಾಟಿದ್ರೆ ನಮ್ಮ ಕುಮಾರ್ ಸಂಗಕಾರ್ ನಮ್ಮ ಇವರು ಇಲ್ಲೇ ಬದಿಯ ಲಂಕಾದ ಬ್ಯಾಟ್ಸ್ಮನ್ ಮತ್ತು ವಿಕೆಟ್ ಕೀಪರ್ ಇದ್ದರು. ಅವರು 14,234 ರನ್ನನ್ನು ಹೊಡೆದ್ರು. ಅದು 378 ಇನ್ನಿಂಗ್ಸ್ಗಳನ್ನು ಆಡಿ ಇವರು 14,000 ದಾಟಿದರು. ಎಷ್ಟಪ್ಪ ಅಂದ್ರೆ 287 ಇನ್ನಿಂಗ್ಸ್ ಒನ್ ಡೇಗಳನ್ನ ಆಡಿ. ಹೀಗೆ ಏನಪ್ಪ ಅಂದರೆ ವಿರಾಟ್ ಅವರು ತಮ್ಮದೇ ಅಂತ ವಿರಾಟ್ ವ್ಯಕ್ತಿತ್ವವನ್ನು ತೋರಿಸಿದ್ದಾರೆ. ಆದರೆ ಇನ್ನೂ ನಮ್ಮ ಸಚಿನ್ನರ ಸಂಖ್ಯೆ 18,000 ದಾಟಿದಾದ್ರೆ ಇನ್ನೂ ದೂರದ, ಬಟ್ ಮುರಿಬಹುದು ಅನ್ನೋದು ಇನ್ನೂ ಅದು ತರ್ಕದ. ಆದರೆ ಅದಕ್ಕೆ ತಮ್ಮ ಆರೋಗ್ಯವನ್ನು ಶರೀರವನ್ನು ಫಿಟ್ ಇಟ್ಕೊಂಡು ಹೋಗ್ಬೇಕಾಗ್ತದೆ. ಯಾಕಂದ್ರೆ ಸುದೀರ್ಘವಾಗಿ ಆಡೋದು ಭಾಳ ಕಷ್ಟದ ಕೆಲಸ. ಎಂದೋ ಮಾಡೇ ಸೆಂಚುರಿ ಹೊಡೋದು ಮತ್ತೆ ನೋಡೋದು ಹೋಗೋದಲ್ಲ. ಸದಾ ಇವತ್ತಿನ ಕಾಂಪಿಟೇಷನ್ ಎದುರಿಸಿ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ಲು ಸಹಿತ ತನ್ನ ಕಾಂಪಿಟೇಷನ್ನ ತನ್ನ ಹೆಲ್ತ್ ಎಲ್ಲ ಇಟ್ಟುಕೊಂಡು ಮತ್ತು ಸ್ಪೋರ್ಟ್ಸ್ಮನ್ಶಿಪ್ ಉಳಿಸೋ ಸಣ್ಣ ವಿಷಯ ಅಲ್ಲ ಅದು. ಅಂಥ ಒಂದು ಸಾಧನೆ ನಮ್ಮ ವಿರಾಟ್ ಅವರಿಂದ ಆಗಬಹುದು ಅಂತ ಎಲ್ಲರೂ ಅಪೇಕ್ಷೆ ಇಟ್ಟಿದ್ದಾರೆ. ಯಾಕಂದರೆ ಸಚಿನ್ ಅವರು ತಮ್ಮ ಒಂದು ಕ್ರಿಕೆಟಲ್ಲಿ ತಪಸ್ಸಂತೇಳಿ ಮಾಡಿದವರು. ಅವರು ತಪಸ್ಸಾಗಿ ಅದು ಸ್ವೀಕಾರ ಮಾಡಿದವರು, ಹೋರಾಟ ಮಾಡಿದವರು. ಮತ್ತು ಇನ್ನೂ ಇಲ್ಲಿ ಗಮನಿಸ್ಬೇಕಾಗಿದ್ದರು ಆ ಸಂದರ್ಭ ಇಲ್ಲೂ ಆಗಿತ್ತು, ಇಲ್ಲಂತಲ್ಲ. ಅತಿ ಹೆಚ್ಚು LBW ಬಲಿ ಆದಂಥವ್ರು ಸಚಿನ್ ತೆಂಡೂಲ್ಕರ್ ಅವರು. ಆದಷ್ಟು 90ರಿಂದ 100 ಒಳಗೆ ಹೆಚ್ಚಿಗೆ ಔಟ್ ಆದಂಥ, 99 ಹೆಚ್ಚಿಗೆ ಔಟ್ ಆದಂಥವು. ಆ ಸಂದರ್ಭದಲ್ಲಿ ಅಂದಂದಿನ ಒಂದು ಏನಂತೀವಿ ಹಂಪರ್ಗಳು ಏನು ತಪ್ಪೋ ಸರಿನೋ ಆ ಮಾತಿಲ್ಲಿ ಆಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಇತಿಹಾಸ ಆಗಿ ಹೋಗಿದೆ. ಬಕ್ನರ್ ಅಂತವರು, ಇನ್ನುಳಿದವರು, ಕೆಲವೊಂದು ಆವತ್ತಿನ ಅಂಪೈರ್ಗಳು ಒಂದಿಷ್ಟೇನೋ 90 ದಾಟಿದ ಮೇಲೆ 90 ರನ್ಸ್ ಸಚ್ ಬರ್ತಿತ್ತು ಸಚಿನ್ ಅವ್ರಿಗೆ ಗೊತ್ತಿಲ್ಲ. ಅವೆಲ್ಲ ಕಾರಣಕ್ಕಾಗಿ ಅವರು ಸೆಂಚುರಿಗಳಲ್ಲಿ ಒನ್ ಡೇದಲ್ಲಿ ಕಡಿಮೆ ಆಗಿರ್ಬೋದು. ಬಟ್ 18,246 ಈ ಏನು ರನ್ ಇದ್ದಾವೆ ಇದು ಭಾಳ ದೊಡ್ಡದು. ಅದನ್ನು ನಮ್ಮ ವಿರಾಟ್ ಅವರು ದಾಟ್ಬೋದು. ಅದಿರಲಿ, ಇವತ್ತು ಮಾತ್ರ ಪಾಕಿಸ್ತಾನವನ್ನು ಗೆದ್ದ ಇವತ್ತು ಸೆಮಿಫೈನಲ್ಗೆ ಹೋಗಿದ್ದಾರೆ. ಸೆಮಿಫೈನಲ್ದಲ್ಲಿ ಯಾರು ಬರ್ತಾರೆ ನೋಡೋಣ. ಅದನ್ನು ಯಾರು ಬರ್ಬೋದು, ಯಾರೆಲ್ಲ ಮೋಸ್ಟ್ಲಿ ನ್ಯೂಜಿಲ್ಯಾಂಡ್ ಬರ್ಬೋದು. ನ್ಯೂಜಿಲ್ಯಾಂಡ್ ಮತ್ತು ಇಂಡಿಯಾ ಆ ಭಾಗದಲ್ಲಿ ಯಾರು ಬರ್ತಾರೆ ನೋಡಬೇಕಾಗಿದೆ. 2 ದಿವಸ ಗೊತ್ತು ಆಗಿರ್ತದೆ. ಈಗ ಆ ಎಲ್ಲ ನೆಲೆಯಲ್ಲೇ ಇವತ್ತು ಭಾರತದ್ದು 2013 ನಿಜವಾಗಿಯೂ ಸೆಮಿಫೈನಲ್ ದಾಟಿ ಫೈನಲ್ದಲ್ಲೇ ಗೆಲ್ಬೋದಾ ಅನ್ನುವಂಥ ಮತ್ತೆ ಲೆಕ್ಕಾಚಾರ ಸ್ಟಾರ್ಟ್ ಆಗಿದ್ದಾವೆ. ಇವತ್ತು ಗೇಮಿಂಗ್ ಸ್ಟಾರ್ಟ್ ಆಗಿದ್ದಾವೆ. ಇವೆಲ್ಲನೂ ಇವತ್ತು ಸ್ಟಾರ್ಟ್ ಆಗಿದ್ದರಿಂದಾಗೆ ಈ ನೆಲೆಯಲ್ಲೇ ಈ ಎಲ್ಲ ನೆಲೆಯಲ್ಲೇ ಇವತ್ತು ಈ ನಮ್ಮ ಭಾರತ ತಂಡ ಗೆಲ್ಲುವ ಕುದುರೆ ಅಂಥೇಳಿ ಆಲ್ರೆಡಿ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಬಟ್ ಒಂದು ಥಿಂಗ್ ತಿಳ್ಕೊಬೇಕು, ನಾವಿಲ್ಲ ಗೆದ್ದಾಗ ಅವ್ರನ್ನ ಹೊಗಳೋದು, ಸೋತಾಗ ಅವ್ರನ್ನ ಟೀಕೆ ಮಾಡೋದು ಇದು ನಮ್ಮಿಂದ ಹೋಗ್ಬೇಕಾಗ್ಯದ. ಇದೊಂದು ಸಂಸ್ಕೃತಿ ಬೆಳೆಸಬೇಕಾಗ್ಯದ ನಾವು. ಯಾಕಂದ್ರೆ ಅವತ್ತು ಯಾರು ಚೆನ್ನಾಗಿ ಆಡ್ತಾರೆ, ಯಾರು ಯೋಗ್ಯವಾಗಿ ಆಡ್ತಾರೆ ಅವ್ರು ಗೆಲ್ತಾರೆ. ಮತ್ತು ಇದು ಗೇಮ್ ಆಗಿ ಹೋಗ್ಬೇಕು ನಾವು, ಒಂದು ಸ್ಪೋರ್ಟ್ಸ್ ಆಗಿ. ಅದನ್ನೊಂದು ಯುದ್ಧ ಅಂತಲ್ಲ. ಪಾಕಿಸ್ತಾನ ಎಲ್ಲಿವರೆಗೆ ನಾವು ಇನ್ನೂ ಪಾಕಿಸ್ತಾನ ಹೇಟ್ ಮಾಡುವಂಥದ್ದು ಅಂತ ಆಲ್ರೆಡಿ ಈಗ ಇತಿಹಾಸದಲ್ಲ ಅದು ಆಲ್ರೆಡಿ ಒಂದು ದೊಡ್ಡ ಮಟ್ಟಿಗೆ ಬಂದು ನಿಂತದ. ದಿನಗಳು ದಾಟಿ ಹೋಗಿದ್ದಾವೆ. ಅದು ಒಂದು ದೇಶ ಆಗಿ ತನ್ನ ಕೆಲಸ ಮಾಡ್ತಾಯಿದ್ರು. ಇರಲಿ, ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಅಲ್ಲಿ ಹೆಚ್ಚು ಬರ್ತದೆ ನಾವು ಆರೋಪ ಮಾಡೋಣ ಮಾಡಿದ್ದಾರೆ. ಬಟ್ ಇನ್ನೂ ನಾವು ಈರ್ಷ್ಯಾ ಭಾವನೆಯಿಂದ ನೋಡೋದು ಬಿಟ್ಟೆ ಅವರು ನಮ್ಮ ಬದಿಯ ಗೆಳೆಯರು ಅನ್ನುವಂಥದ್ದು ಮಾಡಿದ್ದಾರೆ. ನಮ್ಮದು ಅಭಿವೃದ್ಧಿ ಆಗ್ತದೆ, ಅವ್ರದ್ದು ಅಭಿವೃದ್ಧಿ ಆಗ್ತದೆ. ಕ್ರಿಕೆಟ್ ಅಂತ ಇದು ಅಭಿವೃದ್ಧಿ ಅನ್ನೋಕ್ಕಿಂತಲೂ ಇದೊಂದು ಆ್ಯಸ್ ಇಟ್ ಈಸ್ ದುಡ್ಡಿನ ಸಂಗ್ರಹ ಆಗೋ ಜೊತೆಗೆ ಇದೊಂದು ಏನಪ್ಪ ಅಂದ್ರೆ ಆತ್ಮೀಯತೆಯನ್ನು 2 ದೇಶಗಳು ಬೆಳೆಸ್ಕೊಳ್ಳೋಂಥದ್ದಕ್ಕೆ ಒಂದು ದಾರಿ ಆಗಬೇಕಾಗಿದೆ. ಅದು ಆಗ್ತದೆ ಅಂತ ನಾವು ತಿಳ್ಕೊಂಡು ಒಟ್ಟಾರೆಯಾಗಿ ಈ ಚಾಂಪಿಯನ್ ಇದ್ದಂಥ ಪಾಕಿಸ್ತಾನ ಸೋಲಿಸಿದ್ದು ಒಂದು ಸಾಧನೆ, ಅದರಲ್ಲಿ 2 ಮಾತಿಲ್ಲ. ಆದರೆ ಅದು ಸಾಧನೆಯಾಗಿ ಅಷ್ಟೇ ಇರಬೇಕು ವಿನಃ ಒಂದು ಮಾನಸಿಕವಾಗಿ ನಾವು ಜಗತ್ತು ಗೆದ್ದೀವಿ, ಪಾಕಿಸ್ತಾನ ಸೋತ್ರ ನಮ್ದು ಅಪಮಾನ ಆಗ್ತಾರೆ ಅಂತ ಭಾವನೆಗಳು ನಾವೆಲ್ಲರೂ ಬಿಡಬೇಕಾಗಿದೆ. ಯಾಕಂದ್ರೆ ನಮ್ಮ ನೆರೆ ಹೊರೆಯವರು ನಮ್ಮ ಮಿತ್ರರು ಅಂತ ಅವ್ರು ತಿಳ್ಕೊಬೇಕು, ನಾವು ತಿಳ್ಕೊಬೇಕು. ಅದು ನಮ್ಮ ಮಕ್ಕಳನ್ನ ಬೆಳೆಸ್ಬೇಕಾಗಿದೆ ಅಂತ ಒಟ್ಟಾರೆಯಾಗಿ ವಿರಾಟರ 100 ಈ ಗೆಲುವು ತರಿಸೋ ಜೊತೆಗೆ ಬಾಲರ್ಗಳ ಶ್ರಮಾನು ಸಹಿತ ಭಾಳ ಪ್ರಮುಖದಂತ ಹೇಳ್ತಾ ಈ ಗೆಲುವಿಗೆ ಮತ್ತೊಂದು ಶಿರಟ್ ಹೋಗ್ತಾ ಮುಂದಿನ ಸೆಮಿಫೈನಲ್ನಲ್ಲಿ ಫೈನಲ್ ಗೆಲ್ಲಿ ಅಂತ ಹಾರೈಸ್ತಾ ನಮಗೆ ಅನಿಸಿದ ಕೆಲವು ಮಾತಾಡಿದ್ರೆ ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥ ಸೀತಾರಾಮ್. ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.